ಇನ್ನು ಚಿನ್ನಯ್ಯ ಕಸ್ಟಡಿಗೆ ಪಡೆದ ಬೆನ್ನಲ್ಲೇ ಅಣ್ಣ ತಾನಾಸಿಯನ್ನು ಕೂಡ ವಿಚಾರಣೆಗೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು. ಅಣ್ಣ ತಾನಾಸಿಯನ್ನ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಚಿನ್ನಯ್ಯ ಹಿನ್ನೆಲೆ ಬಗ್ಗೆ ಅಣ್ಣನಿಂದ ಮಾಹಿತಿ ಪಡಿತಾ ಇದ್ದಾರೆ. ಇಂದು ಬೆಳಿಗ್ಗೆ ಚಿನ್ನಯ್ಯ ಅಣ್ಣ ತಾನಾಸಿ ಕರೆಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಾನಾಸಿ ಏನ್ ಮಾತಾಡಿದ್ರು ಅಂತ ಹೇಳಿ ಪವರ್ ಟಿವಿಯಲ್ಲಿ ನಾನು ನಿಮಗೆ ತೋರಿಸಿದ್ದೀವಿ. ನಮ್ಮ ಪವರ್ ಟಿವಿಯ ಚೀಫ್ ರಾಕೇಶ್ ಶೆಟ್ಟಿ ಸರ್ ಜೊತೆ ತಾನಾಸಿ ಮಾತಾಡಿದ್ದ ಆ ವಿಷಯಗಳನ್ನ, ಆ ಆಡಿಯೋವನ್ನ ನಾವು ನಿಮ್ಮೆದುರಿಗೆ ಈ ಹಿಂದೆ ತೋರಿಸಿದ್ವಿ. ಇದೀಗ ತಾನಾಸಿಯನ್ನ ಎಸ್ಐಟಿ ಅಧಿಕಾರಿಗಳು ಕರೆಸ್ಕೊಂಡಿದ್ದಾರೆ. ಈ ಚಿನ್ನಯ್ಯನ ಹಿಂದಿನ ರಹಸ್ಯ ಏನು, ಇವನ ಬಿಹೇವಿಯರ್ ಹೇಗಿತ್ತು, ಇವನ ಮನೆಯಲ್ಲಿ ಯಾವ ರೀತಿ ಇದ್ದ, ಇವನ ಬದುಕು ಯಾವ ರೀತಿ ಇತ್ತು, ಇವನಿಗೆ ಹೇಗೆ ಇವರದ್ದೆಲ್ಲ ಸಂಪರ್ಕ ಆಯಿತು, ಇದೆಲ್ಲವನ್ನ ತಾನಾಸಿ ಹತ್ರ ವಿವರಣೆಯನ್ನ ಕೇಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದೀಗ ತಾನಾಸಿ ಚಿನ್ನಯ್ಯ, ಆರೋಪಿ ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನನ್ನ ಜೊತೆ ರೂಪೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ತಾನಾಸಿ ಹಿಂದೆ ನಮ್ಮ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಸರ್ ಜೊತೆ ಮಾತಾಡಿದ್ರು. ಏನೇನು ಮಾತಾಡಿದ್ರು ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇದೀಗ ಪ್ರಮುಖ ಆಧಾರವಾಗಿ ಸಾಕ್ಷಿಯಾಗಿ ತಾನಾಸಿಯನ್ನ ಎಸ್ಐಟಿ ಅಧಿಕಾರಿ ಕರೆಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಬುರುಡೆ ಮನುಷ್ಯನ ಹಿಂದಿನ ರಹಸ್ಯ ಏನು, ಇವನನ್ನು ಯಾರು ಧರ್ಮಸ್ಥಳ ಕರ್ಕೊಂಡು ಬಂದ್ರು, ಇವನ ಬದುಕು ಹೇಗಿತ್ತು, ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರಾ ಹೆಂಗೆ ಅಂತ ರೂಪೇಶ್? ಕಾರ್ತಿಕ್, ಇಲ್ಲಿ ಪ್ರಮುಖವಾಗಿ ಸಾಕ್ಷ್ಯ, ಈ ಪ್ರಕರಣ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕ್ಷ್ಯ ತಾನಾಸಿಯನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ತಾನಾಸಿ ಈ ಒಂದು ಇವ್ರ ಜೊತೆ ಯಾರು ಚಿನ್ನಯ್ಯನ ಜೊತೆ ಧರ್ಮಸ್ಥಳಕ್ಕೆ ಕೆಲಸಕ್ಕೋಸ್ಕರ ಬಂದಿರ್ತಾನೆ. ಈ ಸಂಬಂಧಪಟ್ಟಂತೆ ಮೊದಲೇದಾಗಿ ಚೆನ್ನಾಗಿತ್ತು, ಅದಾದ ಬಳಿಕವಾಗಿ ವೈಮನಸ್ಸುಗಳು ಬೆಳೀತು ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಮಾಸ್ಕ್ ಮ್ಯಾನ್ ತರೇವಾರಿ ಸುಳ್ಳುಗಳನ್ನು ಹೇಳಿದ್ದ. ಹೀಗಾಗಿ ಸುಳ್ಳನ್ನ ಸತ್ಯನ ಸುಳ್ಳು ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರವಾಗಿ ಆತನ ಕುಟುಂಬಸ್ಥರನ್ನ ಕರೆಸಿದ್ರು. ಹಿಂದೆ ರಾಜುವನ್ನ ಕರೆಸಿದ್ರು, ತಾನಾಸಿಯನ್ನ ಕೂಡ ಕರೆಸಿದ್ದಾರೆ. ಹೀಗಾಗಿ ಏನೇನು, ಯಾಕೆಂದ್ರೆ ಹಿಂದೆ ಆತ ಹೇಳಂತ ಹೇಳಿಕೆಗೂ ಮೊದಲು ಹೇಳಂತ ಹೇಳಿಕೆಗೂ ಈಗ ಕೊಟ್ಟಂತ ಹೇಳಿಕೆಗೂ ಸಾಕಷ್ಟು ಡಿಫ್ರೆನ್ಸ್ಗಳಿದೆ. ಮೊದಲು ಎಲ್ಲ ಯಾಕೆಂದ್ರೆ ತಲೆಬುರುಡೆಯನ್ನ ತಂದೆ ಇಲ್ಲಿ ಧರ್ಮಸ್ಥಳ ಸಿಕ್ತು, ಆ ರೀತಿಯಾಗಿರ್ತಕ್ಕ ವಿಚಾರ ಹೇಳಿದ್ರು. ಅದು ಕೂಡ ಮಹಿಳೆಯ ತಲೆಬುರುಡೆ ಅಂತೇಳಿ ಹೇಳಿದ್ದ. ಹೀಗಾಗಿ ತನಿಖೆ ವೇಳೆ ಎಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ, ಇದು ಮಹಿಳೆಯ ತಲೆಬುರುಡೆ ಅಲ್ಲ ಅಂತ ಹೇಳಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಬೇಕಂತ ಹೇಳಿ ಮತ್ತೆ ಪುನಃ ಕುಟುಂಬಸ್ಥರಿಗೆ ಕೂಡ ಈಗ ಬುಲಾವನ್ನ ಕೊಟ್ಟಿದ್ದಾರೆ. ಇಲ್ಲಿ ತಾನಾಸಿ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಕ್ರಾಸ್ ಚೆಕ್ ಮಾಡ್ಕೊಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆತ ಹೇಳಂತದ್ದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ ಹೇಳಿ. ಅದೇ ರೀತಿಯಾಗಿ ಮತ್ತೊಂದಿಷ್ಟು ಸುಳ್ಳುಗಳನ್ನು ಹೇಳಿದ್ದ. ಆ ಸುಳ್ಳುಗಳನ್ನು ಯಾಕಂತ ಹೇಳಿದ್ರೆ ಈಗ ಆತ ನನಗೆ ಸರಿಯಾಗಿ ವ್ಯವಸ್ಥೆಗಳಾಗ್ತಾ ಇಲ್ಲ ಅನ್ನೋ ವಿಚಾರನೂ ಕೂಡ ಹೇಳಿದ್ದ. ಹೀಗಾಗಿ ಹಣವನ್ನು ಕೂಡ ಪಡ್ಕೊಂಡಿದ್ದಾನೆ ಅಂತ ಮಾಹಿತಿಗಳು ಕೂಡ ಬರ್ತಾ ಇತ್ತು. ಹೀಗಾಗಿ ಹಣವನ್ನು ಪಡ್ಕೊಂಡಿದ್ರೆ ಹಣವನ್ನು ಎಲ್ಲಿಟ್ಟಿದ್ದಾನೆ, ಎಲ್ಲಾ ವಿಚಾರವನ್ನು ಕೂಡ ತಾನಾಸಿ ಬಳಿ ಕೇಳ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನೇ ಚಿನ್ನಯ್ಯನಿಗೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾನಾಸಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ಇಬ್ಬರನ್ನ ಸಪರೇಟ್ ಆಗಿ ಹೇಳಿಕೆ ಪಡೆಯೋದ್ರ ಮೂಲಕವಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಏನ್ ಮಾಡ್ತಿದ್ದಾರೆ, ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಹಿಂದೆ ಒಂದು ಆಂಗಲ್ ಇನ್ವೆಸ್ಟಿಗೇಷನ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಶವವನ್ನು ಹೂತಿಡ್ಲಾಯ್ತು ಅಂತ ಹೇಳಿ ತನಿಖೆಯನ್ನ ಮಾಡಿದ್ರು. ಇದೀಗ ಧರ್ಮಸ್ಥಳದಲ್ಲಿ ಶವವನ್ನ ಏನು ಹೂತಿದ್ದ ಅಂತ ಪ್ರಕರಣ ಸುಳ್ಳು ಅಂತ ಹೇಳಿ ಕೂಡ ಈಗ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸುಳ್ಳಾದ್ರೆ ಹಿಂದಿನಿಂದ ಷಡ್ಯಂತ್ರ ಯಾರ್ಯಾರು ಮಾಡಿದ್ರು, ಇವನಿಗೆ ಚಿನ್ನಯ್ಯನಿಗೆ ಈ ಒಂದು ತಲೆಬುರುಡೆ ತಂದು ಕೊಟ್ಟವ್ರು ಯಾರು, ಈ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಒಟ್ಟಾರಾಗಿ ಸಮಗ್ರವಾಗಿರೋ ತನಿಖೆಯನ್ನು ಎಸ್ಐಟಿ ಒಳಗಡೆ ಮಾಡಲಾಗ್ತಾ ಇದೆ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.